ಎಐ ವಿಡಿಯೋ ಸೃಷ್ಟಿಸಿ ಗಲಭೆಗೆ ಪ್ರಚೋದನೆ ಆರೋಪ ಸಂಬಂಧ ಕೂಡ ಸಮೀರ್ಗೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ವಿಡಿಯೋ ಯಾಕೆ ಮಾಡಿದ್ರಿ? ಜನರಲ್ಲಿ ಗೊಂದಲ, ದ್ವೇಷ ಹುಟ್ಟಿಸುವಂತ ಉದ್ದೇಶ ಇತ್ತಾ? ಹೀಗೆ ಹಲವು ಪ್ರಶ್ನೆಗಳನ್ನ ಸಮೀರ್ಗೆ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಏನೆಲ್ಲ ನಡೀತು ಅನ್ನೋದರ ರಿಪೋರ್ಟ್ ಇಲ್ಲಿದೆ ನೋಡಿ. ಎಐ ವಿಡಿಯೋ ಸೃಷ್ಟಿಸಿ ಗಲಭೆಗೆ ಪ್ರಚೋದನೆ ಆರೋಪ. ಬೆಳ್ತಂಗಡಿ ಪೊಲೀಸರಿಂದ ಸಮೀರ್ ಮ್ಯಾರಥಾನ್ ವಿಚಾರಣೆ. ಧರ್ಮಸ್ಥಳದಲ್ಲಿ ನೂರಾರು ಹೆಣ ಹೂತು ಹಾಕಿರೋ ಆರೋಪ ಮಾಡಿ ಯೂಟ್ಯೂಬ್ ವಿಡಿಯೋ ಮಾಡಿದ್ದ ಸಮೀರ್ಗೆ ಸಂಕಷ್ಟ ಶುರುವಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು 3 ಬಾರಿ ನೋಟಿಸ್ ಜಾರಿ ಮಾಡಿದ್ರು. ಮೊದಲ ನೋಟಿಸ್ ಬೆನ್ನಲ್ಲೇ ನಿರೀಕ್ಷಣಾ ಜಾಮೀನು ಪಡೆದಿದ್ದ. ಬಳಿಕ ಬೆಂಗಳೂರು ಹಾಗೆ ಬಳ್ಳಾರಿ ಮನೆಗಳಿಗೆ ಪೊಲೀಸ್ ನೋಟಿಸ್ ಅಂಟಿಸಿದ್ದ ಬೆನ್ನಲ್ಲೇ ಸಮೀರ್ ಎಂಡಿ ವಿಚಾರಣೆಗೆ ಹಾಜರಾಗಿದ್ದಾನೆ. ಇಂದು ಬೆಳಿಗ್ಗೆ 3 ವಕೀಲರೊಂದಿಗೆ ಬೆಳ್ತಂಗಡಿ ಠಾಣೆಗೆ ಬಂದ ಸಮೀರ್ಗೆ ಅಧಿಕಾರಿಗಳು ವಿಡಿಯೋ ಬಗ್ಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಧೂತ ಯೂಟ್ಯೂಬ್ ಚಾನೆಲ್ ಹಾಗೂ ವಿಡಿಯೋಗಳ ಬಗ್ಗೆ ತನಿಖಾಧಿಕಾರಿ ನಾಗೇಶ್ ಕದ್ರಿ ಸಾಲು ಪ್ರಶ್ನೆ ಕೇಳಿದ್ದಾರೆ. ವಿಡಿಯೋ ಚಿತ್ರೀಕರಿಸಿದ್ಯಾರು, ಎಡಿಟ್ ಮಾಡಿದ್ಯಾರು ಅಂತ ತನಿಖಾಧಿಕಾರಿ ನಾಗೇಶ್ ಕದ್ರಿ ವಿಚಾರಣೆ ಆರಂಭಿಸಿದ್ರು. ವಿಡಿಯೋ ಮೂಲಕ ಜನರಲ್ಲಿ ಗೊಂದಲ, ದ್ವೇಷ ಹುಟ್ಟಿಸಲು ಉದ್ದೇಶಿಸಿದ್ದೀರಾ? ವಿಡಿಯೋದಲ್ಲಿನ ವಿಷಯಗಳ ಬಗ್ಗೆ ದಾಖಲೆ ಇದೆಯಾ? ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ಯಾರು? ವಿಡಿಯೋ ಅಪ್ಲೋಡ್ಗೆ ಬಳಸಿದ ಉಪಕರಣಗಳು ಎಲ್ಲಿದೆ? ವಿಡಿಯೋ ಲಿಂಕ್ ಮೊದಲು ನೀವು ಯಾರ್ಯಾರಿಗೆ ಹಂಚಿದ್ರಿ? ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ ಗ್ರೂಪ್ಗಳಲ್ಲಿ ಹಂಚಿದ್ದೀರಾ ಅಂತಾನೂ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ವಿಡಿಯೋದಲ್ಲಿ ಹೇಳಿದ ವಿಚಾರಗಳ ಮೂಲ ಎಲ್ಲಿಂದ ಸಿಕ್ತು? ವಿಡಿಯೋ ಬಿಡುಗಡೆ ಬಳಿಕ ಜನರಿಂದ ಬಂದ ಪ್ರತಿಕ್ರಿಯೆ ಏನು? ಯಾರಾದರೂ ಬೆಂಬಲಿಸಲು, ಅಭಿನಂದಿಸಲು ಸಂಪರ್ಕಿಸಿದ್ದಾರಾ? ಪ್ರತಿಕ್ರಿಯೆ ನಂತರ ವಿಡಿಯೋ ಡಿಲೀಟ್ ಬಗ್ಗೆ ಯೋಚಿಸಿದ್ದೀರಾ ಅಂತ ವಿಚಾರಣೆ ನಡೆಸಲಾಗಿದೆ. ಇನ್ನು ದೂತ ಚಾನೆಲ್ ಜೊತೆ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ? ಯೂಟ್ಯೂಬ್ ಚಾನೆಲ್ ಲಾಗಿನ್ ವಿವರ ಯಾರ ಬಳಿ ಇದೆ ಅಂತ ತನಿಖಾಧಿಕಾರಿ ಪ್ರಶ್ನೆ ಕೇಳಿದ್ದಾರೆ. ಈ ವಿಷಯದ ಬಗ್ಗೆ ವಿಡಿಯೋ ಮಾಡಲು ಪ್ರೇರೇಪಿಸಿದ್ಯಾರು? ವಿಡಿಯೋ ಎಡಿಟ್ ಮಾಡಲು ಯಾವ ಸಾಫ್ಟ್ವೇರ್ ಬಳಕೆ ಮಾಡಲಾಗಿದೆ? 2018ರ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಬಗ್ಗೆ ಮಾಹಿತಿ ಇದೆಯೇ? ಎಐ ಮೂಲಕ ನಕಲಿ ಚಿತ್ರ, ವಿಡಿಯೋ ಸೇರಿಸಿದ್ದರ ಉದ್ದೇಶವೇನು? ವಿಡಿಯೋದಲ್ಲಿನ ಆರೋಪಗಳ ಸತ್ಯಾಸತ್ಯತೆ ಪರಿಶೀಲಿಸಿದ್ರ? ಧೂತ ಚಾನೆಲ್ ಜೊತೆ ಸಂಪರ್ಕ ಹೇಗಾರಂಭ ಆಯಿತು? ಆ ವಿಡಿಯೋ ಮಾಡಲು ಹಣ, ಬೆಂಬಲ ದೊರಕಿದೆಯೇ? ಯೂಟ್ಯೂಬ್ ವಿಡಿಯೋಗಳಿಂದ ಎಷ್ಟು ಆದಾಯ ಬಂದಿದೆ ಅಂತ ಪ್ರಶ್ನೆಗಳನ್ನ ಕೇಳಲಾಗಿದೆ. ಇಷ್ಟಕ್ಕೆ ಮುಗಿಯದ ಧರ್ಮಸ್ಥಳ ಪೊಲೀಸರ ತನಿಖೆ. ಯೂಟ್ಯೂಬರ್ ಸಮೀರ್ ವಾಯ್ಸ್ ಸ್ಯಾಂಪಲ್ ಕೂಡ ಪಡೆದು ಪಿನ್ ಟು ಪಿನ್ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ವಿಡಿಯೋದಲ್ಲಿ ಮಾತನಾಡಿರೋ ಸ್ಕ್ರಿಪ್ಟ್ ಮತ್ತೆ ಓದಿಸಿ ವಾಯ್ಸ್ ಸ್ಯಾಂಪಲ್ ತೆಗೆದುಕೊಳ್ಳಲಾಗಿದೆ. ಈ ವಾಯ್ಸ್ ಸ್ಯಾಂಪಲ್ ಅನ್ನ ಪೊಲೀಸರು ಎಫ್ಎಸ್ಎಲ್ಗೆ ಕಳಿಸಲಿದ್ದಾರೆ. ಪೃಥ್ವಿರಾಜ್, ಟಿವಿ9 ಮಂಗಳೂರು.